ಇದೆ 22 ಅಥವಾ 23ಕ್ಕೆ CET ಫಲಿತಾಂಶ ಬರ್ಬೋದು ಅಂತ ಪೇಪರಲ್ಲಿ ಆಗಲೇ ಕೊಟ್ಟಿದ್ದಾರೆ. ಸೊ ನನ್ನ ಪ್ರಕಾರನು 99% ಇದೇ ಡೇಟಲ್ಲೇ ಬರುತ್ತೆ. ಯಾಕಪ್ಪ ಅಂತಂದರೆ ಸಿಂಪಲ್ ರೀಸನ್, ಅದನ್ನು ಕೂಡ ಇಲ್ಲೇ ಪೇಪರಲ್ಲಿ ಆರ್ಟಿಕಲ್ನಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ನೋಡಿ, KCETನ ಬರೀ ಕರ್ನಾಟಕ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಬೇರೆ ಸ್ಟೇಟ್ ವಿದ್ಯಾರ್ಥಿಗಳು ಕೂಡ ಬರೀತಾರೆ. ಮೊದಲೆಲ್ಲ ನಾವೇನಂತ ಅನ್ಕೊಂಡಿದ್ವಿ, ಇಲ್ಲ ಭಾನುವಾರ ಬರುತ್ತೆ, ಇಲ್ಲ ಸೋಮವಾರ, 20ರೊಳಗಂತೂ ಗ್ಯಾರಂಟಿ ಬರುತ್ತೆ ಅಂತ ಬಹಳಷ್ಟು ಜನ ಅನ್ಕೊಂಡಿದ್ರು. ಬಟ್ ಏನಾಗುತ್ತಪ್ಪ ಅಂತಂದ್ರೆ ನೋಡಿ, ಕೇರಳ ಸ್ಟೇಟಿನ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಜನ ಬರ್ದಿದ್ದಾರೆ KCETನ. ಸೊ ಕೇರಳದಲ್ಲಿ ಇವಾಗ KCET ಫಲಿತಾಂಶ ಕೊಡಬೇಕಂದ್ರೆ PUC ಬೋರ್ಡಿನ ಮಾರ್ಕ್ಸ್ ಕೂಡ ಬೇಕು. ಅದೇ ಕೇರಳ ಬೋರ್ಡಿನ ಮಾರ್ಕ್ಸ್ ಪ್ರಕಟ ಆಗೋದೇ 21ನೇ ತಾರೀಕು. ಸೊ ಅಟ್ಲೀಸ್ಟ್ ಪ್ರಕಟ ಆಗಿ 1 or 2 days ಆದ್ರೂ ಗ್ಯಾಪ್ ಬೇಕೇ ಬೇಕು KENವ್ರಿಗೆ ರ್ಯಾಂಕಿಂಗ್ ಕೊಡೋದಕ್ಕೆ. ಸೊ ಹಾಗಾಗಿ ಅದಕ್ಕೆ ವೆಯ್ಟ್ ಮಾಡ್ತಿರೋದ್ರಿಂದ 22 ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ 23ಕ್ಕೆ ಫಲಿತಾಂಶ 100% ಪ್ರಕಟ ಆಗುತ್ತೆ. ಓಕೆನಾ? ಸೊ ಫಲಿತಾಂಶ ಒಂದೇ ಅಲ್ಲ, ತಮಗೆ ವೆರಿ ಇಂಪಾರ್ಟೆಂಟ್ ಆಗಿರೋದು ಏನಪ್ಪ ಅಂತಂದರೆ ಕೌನ್ಸೆಲಿಂಗು.